ಬಂಡೆ ಹತ್ತವ್ರ ಫಿಸಿಕಲ್ ಹೇಗಿರುತ್ತೆ ಅಂತ ಗೊತ್ತಾ? ಅವ್ರ ಕೈ ಸ್ಟ್ರೆಂತು ಗೊತ್ತಿಲ್ಲಲ್ಲ? ತೋಳಲ್ಲಿ ತಾಕತ್ತಾ? ಹಾಂ, ತೋಳಲ್ಲಿ ತಾಕತ್ತಿದೆಯಾ ಅಂತಾರಲ್ಲ, ತೋಳಲ್ಲಿ ತಾಕತ್ತಿರೋರು ಏನು? ಏ ತಮ್ಮ ಬರ್ರಿ ಇಲ್ಲಿ, ಎಲ್ಲರೂ ಬರ್ರಿ, ನೀವು ಬರ್ರಿ, ನಿಮಗೊಂದು ಚಾಲೆಂಜ್ ಇದೆ. ಒಂದು ಸಣ್ಣ ಚಾಲೆಂಜು. ಈಗ ನೋಡಿ, ಇದೊಂದು ರಬ್ಬರು. ಅಂದರೆ ಹತ್ತಕ್ಕೆ ಎಷ್ಟು ಪವರ್ ಬೇಕಂತ ಯಾರಿಗೂ ಗೊತ್ತಿರಲ್ಲ. ಈ ಪವರ್ ಎಷ್ಟಿದೆ ಯಾರಿಗಿದೆ ಅಂತ ನೋಡೋಣ. ಈ ರಬ್ಬರ್ನ ಹಿಂಗೆ ಹಿಡ್ಕೊಂಡು ಕೈ ಬೆಂಡಾಗಬಾರ್ದು. ಹಿಂಗೆ ನಾವು ಎಕ್ಸಸೈಸ್ ಮಾಡ್ತೀವಿ. ಹೀಗೆ ಕೈ ಬೆಂಡಾಗ್ದಂಗೆ ಯಾರು ಇದನ್ನು ಹಿಡಿದು ಒಂದು ಸರಿ ಎಳಿತಾರೋ ಅವ್ರಿಗೊಂದು ಹಿಮಾಲಯ ಬುಲೆಟ್ ಗಿಫ್ಟು. ಟಿ ವಿ ಕೆಳಗಿಂದ ಇಲ್ಲಿ ಅಷ್ಟೇ ಅಲ್ಲ, ಟ್ರೈ ಮಾಡಿ. ಕೈ ಸ್ಟ್ರೈಟ್ ಹಿಡ್ಕ, ಕಮಾಂಡ್ಲ ತಮ್ಮ. ಎಳಿಲಿಲ್ಲ ಅಂದರೆ ಇಲ್ಲಪ್ಪ, ಈಗಲೇ ಹೇಳಿದ್ದೀನಿ. ಅಂದರೆ ಹತ್ತವ್ರಿಗೆ ನಾವು ಬಂಡೆ ಹತ್ತಕ್ಕೆ ಪಾಡಿ ಎಳಿತೀವಲ್ಲ, ಅದ್ರ ಪವರ್ ಅದು. ಹ್ಞೂ, ಕೈ ಬೆಂಡಾಗಬಾರ್ದು. ಕಮಾನ್ ತಮ್ಮ. ಹಾಂ, ಕೈ ಸ್ಟ್ರೈಟ್ ಇಟ್ಕೊಳ್ಳಿ, ಹಂಗೆ ಓಪನ್ ಮಾಡಿ. ಸ್ಪೋರ್ಟ್ಸ್ ಮ್ಯಾನ್ಸ್ ಅಥ್ಲೀಟ್ಸ್ಗಳು ಟ್ರೈ ಮಾಡಿದ್ರೆ ಆಗತ್ತೆ. ಇದಕ್ಕೆ ಬೇರೆ ಲೆವೆಲ್ ಸ್ಟ್ರಾಂಗ್ ಇರಬೇಕು, ಶೋಲ್ಡರ್ ಸ್ಟ್ರೆಂತ್ ಜಾಸ್ತಿ ಹೇಳ್ತಾರೆ, ಅವರೇ ಹೇಳ್ತಾರೆ. ವಿಶು ಬೈಕ್ ವಿಶು ತಡಿ, ಅಣ್ಣನ ಕೈಯಲ್ಲಿ ಎಲ್ಸೋಣ. ಅಣ್ಣೇ ಎಳಿಬಲ್ಲ, ಅವಣ್ಣ ಸ್ಟ್ರಾಂಗ್ ಅದಾನೆ. ಬಾಣ, ನನಗೊಂದು ಅಲ್ಲ, ಒಂದು ವಿಡಿಯೋ ಮಾಡ್ತಾ ಇದ್ವಿ. ಇದರಲ್ಲಿ ಬಂಡೆ ಹತ್ತೋರ್ದು ಒಂದು ಕೈ ಸ್ಟ್ರೆಂತ್ ಇರುತ್ತೆ. ಅಲ್ಲೇ ಮಾಡ, ಫುಲ್ ಹಿಂಗೆ ಹಿಡ್ಕೊಳ್ಳಿ. 4 ಇಲ್ಲಿ ಕೊಡಿ, ಇಲ್ಲಿ ತೋರಿಸ್ತೀನಿ. ಅಭ್ಯಾಸ ಅಲ್ಲ, ಸ್ಟ್ರೆಂತ್, ಶೋಲ್ಡರ್ ಸ್ಟ್ರೆಂತ್ ಇದು. ಅಷ್ಟು ತಾಕತ್ತಿರ್ಬೇಕು. ಅಂದರೆ ಬಂಡೆ ಹಿಡ್ಕೊಂಡು ನಾವು ಎಳಿತೀವಲ್ವ, ಅದೇ ಪವರ್.